ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್ ಕಲ್ಕುಟ್ಗಾರ್, ಬಾಗಲಕೋಟೆ. ನಾನು ಸ್ವಚ್ಛ ವಿಧಾನಸಭೆಗಾಗಿ ಬೆಂಗಳೂರಿಂದ ಕರ್ನಾಟಕದ 31 ಜಿಲ್ಲೆ, ಆ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಅಭಿಯಾನ ಹಮ್ಮಿಕೊಂಡು ಭ್ರಷ್ಟಾಚಾರ ಮುಕ್ತ ಚುನಾವಣೆಗಾಗಿ ಒಂದು ಜನಜಾಗೃತಿಯನ್ನ ಹಮ್ಮಿಕೊಂಡು ಸಾಗ್ತಾ ಇದ್ದೆ. ಈಗ 6 ತಿಂಗಳಲ್ಲಿ 18 ಜಿಲ್ಲಾ ಕೇಂದ್ರಗಳನ್ನ ಹಾಯ್ದು ನಾನು ಸಾಗಿದ್ದೇನೆ. ಈಗ ಮಧ್ಯದಲ್ಲಿ ನಮ್ಮ ಬಾಗಲಕೋಟೆಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತ HY ಮೇಟಿ ಅವರು ವಯೋಸಹಜ ಕಾಯಿಲೆಯಿಂದ ಅವರು ನಿಧನರಾದ್ರು. ಈಗ ಇಲ್ಲಿ ಉಪಚುನಾವಣೆ ಆಗುವುದಿದೆ ಇನ್ನೊಂದು 3-4 ತಿಂಗಳಲ್ಲಿ. ಹಾಗಾಗಿ ನಾನು ಈಗ ಅಭಿಯಾನವನ್ನ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ದಲ್ಲಿ ಮುಂದುವರಿಸಿ ಈಗ ನಾನು ಕೂಡ 2028ರ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ಈಗ ಮತ್ತೆ ಉಪಚುನಾವಣೆಗೂ ಸ್ಪರ್ಧೆ ಮಾಡುವ ನಿಟ್ಟಿನಲ್ಲಿ ನಾನೀಗ ನಿನ್ನೆಯಿಂದ ಇಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇನೆ. ಸೊ ನಾನು ಹೇಳೋದಿಷ್ಟೇ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ನಾನು ಪ್ರಾಮಾಣಿಕವಾಗಿ, ಅಂದ್ರೆ ಹಣ ಎಂಡ ಇನ್ನಿತರ ಆಮಿಷ ಒಡ್ಡದೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತೇನೆ. ಮತ್ತು ಜಾತಿ ಧರ್ಮದ ಹೆಸರಲ್ಲಿ ಯಾವುದೇ ಭಾವನಾತ್ಮಕವಾಗಿ ಕೇಳಿಸದೆ ಪ್ರಾಮಾಣಿಕವಾಗಿ ಒಂದು ಜನಪರ ಕಾಳಜಿ ಇಟ್ಟುಕೊಂಡು ಮತಯಾಚನೆ ಮಾಡ್ತೇನೆ. ಮತ್ತು ಇಡೀ ವಿಧಾನಸಭಾ ಕ್ಷೇತ್ರವಾರು ಮನೆ ಮನೆಗೂ ಕೂಡ ಬಂದು ಪ್ರಚಾರ ಮಾಡೋ ಯೋಜನೆ ಬರ್ತಾ ಇದ್ದೇನೆ. ಉದ್ದೇಶ ಇಷ್ಟೇ, ಈ ಸ್ವಚ್ಛ ವಿಧಾನಸಭೆ ಅಭಿಯಾನ ಇರ್ಬೋದು, ಈ ಚುನಾವಣೆ ಇರ್ಬೋದು, ಒಂದೇ ನಮ್ಮ ಒಂದು ಮನವಿ ಏನು ಅಂತಂದ್ರೆ, ಭ್ರಷ್ಟರು, ಜಾತಿವಾದಿಗಳು, ಕೋಮುವಾದಿಗಳು, ಕ್ರಿಮಿನಲ್ಗಳು ಮತ್ತೆ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಮತ್ತೆ ಸಜ್ಜನರು, ಜನಪರ ಕಾಳಜಿ ಇರ್ತಕ್ಕಂಥವ್ರು, ವಿದ್ಯಾವಂತ ಸುಸಂಸ್ಕೃತರನ್ನ ಆಯ್ಕೆ ಮಾಡಿ ವಿಧಾನಸಭೆ ಕಳಿಸ್ಬೇಕು ಅಂತ ಹೇಳಿ ನಾನು ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡ್ತೇನೆ. ಆಗುತ್ತಾ ಅನ್ನೋ ಪ್ರಶ್ನೆ ನೀವು ಮಾತ್ರ ಅಲ್ಲ, ಜನಸಾಮಾನ್ಯರು ಕೇಳ್ತಾ ಇರ್ತಾರೆ. ಯಾಕೆ ಸಾಧ್ಯ ಇಲ್ಲ? ಜನಸಾಮಾನ್ಯರು ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇದೆ. ತಮ್ಗೆಲ್ಲ ಗೊತ್ತಿದೆ ಏನು ದೊಡ್ಡ ಪಕ್ಷಗಳಂದ್ರೆ ಅಧಿಕಾರ, ಹಣಬಲ, ತೋಳುಬಲದಿಂದ ಬಲಾಢ್ಯರಾಗಿದ್ದಂತ ಈ ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳೇನಿದ್ದಾವೆ ಅವರು ದೊಡ್ಡವರು ಇರ್ಬೋದು, ಆದ್ರೆ ಒಂದು ಮಾತು ನೀವು ನೆನಪಿಟ್ಕೊಡ್ರೆ, ಅವರು ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ತಾ ಇಲ್ಲ. ಚುನಾವಣೆ ಬಂದ್ರೆ ಸಾಕು ಹಣ ಹಂಚಿ, ಎಂಡ ಹಂಚಿ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಭ್ರಷ್ಟಗೊಳಿಸಿ ನಮ್ಮ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬುಡುವೆಲ್ಲ ಮಾಡಿ ಅವರು ಅಧಿಕಾರ ಗಿಟ್ಟಿಸ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಸಾಕ್ತಾ ಇದ್ದಾರೆ. ಬೇಕಾದ್ರೆ ವಿಶ್ವಾಸ ಇಲ್ಲ ಅಂದ್ರೆ ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ನೀವು ಪ್ರಶ್ನೆ ಮಾಡಿ ನೋಡಿ. ನಿಮ್ಮ ಯಾವ ಜಾತಿ ಧರ್ಮವನ್ನು ನೋಡದೆ ನಿಮ್ಮ ಧ್ವನಿಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇಂಥ ಒಂದು ಈಗ ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಕೂಡ ಜಜ್ಜದಲ್ಲಿ ಆಗುವ ಸಾಧ್ಯತೆಗಳು ಇದೆ. ಅಲ್ಲೂ ಕೂಡ ನಾವು ಈಗ ಗ್ರಾಮಗಳಿಗೆ ತೆರಳಿ ಈ ಒಂದು ಪ್ರಚಾರ ಕೈಗೊಳ್ತಾ ಇದ್ದೇವೆ. ಮತ್ತು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಅಕ್ರಮಗಳು ಕಡಿಮೆ ನಡೀತಾರೆ, ಅಲ್ಲಿಯೂ ಕೂಡ ಭಾರಿ ಅಕ್ರಮಗಳು ನಡೀತಾ ಇದೆ. ಇತ್ತೀಚೆಗೆ ನಾನು ಪತ್ರಿಕೆಯಲ್ಲೂ ನೋಡಿದೆ, ಕಳೆದ ಒಂದು ದಶಕದಲ್ಲಿ 50,000 ಕೋಟಿಯಷ್ಟು ಅಕ್ರಮ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ. ಇವತ್ತು ದೊಡ್ಡ ಮಟ್ಟದಲ್ಲಿ ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ನಾವು ಭ್ರಷ್ಟಾಚಾರದ ಹೋರಾಟ ಮಾಡೋದಕ್ಕಿಂತ ನಾವು ಮಾಡಿದೀವಿ. ಗ್ರಾಮ ಪಂಚಾಯತಿಗೆ ಹೋಗಿ ಪ್ರಶ್ನೆ ಮಾಡಿದ್ರೆ ಸಾಕು, ಇಲ್ಲಿಗಿಂತನೂ ಭಾರಿ ಆಕ್ರಮಣಶೀಲಿ ಆಗಿ ಬಂದು ದಬ್ಬಾಳಿಕೆ, ದೌರ್ಜನ್ಯ, ಗುಂಡಾಗಿರಿ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತದೆ. ಅಂದ್ರೆ ರಾಜಕೀಯಕ್ಕಿಂತ ಅಲ್ಲಿ ವೈಯಕ್ತಿಕ ದ್ವೇಷ ಸಾಧಿಸಿ ಅಲ್ಲಿ ಮಾಡ್ತಾರೆ. ಅಂತ ಒಂದು ಪರಿಸ್ಥಿತಿ ಇದ್ದಾಗ ಗ್ರಾಮೀಣ ಜನ ಹೆದರ್ಕೊಂಡು ಯಾರು ಧ್ವನಿಸ್ತಾ ಇಲ್ಲ. ಹಾಗಂತ ನಾವು ಬಿಡ್ತಾ ಇಲ್ಲ. ಅದಕ್ಕೆ ನಾನು ಮನವಿ ಮಾಡ್ತೇನೆ, ಗ್ರಾಮೀಣ ಜನರಲ್ಲಿ ಪ್ರಾಮಾಣಿಕವಾಗಿ ಮತ ಚಲಾಯಿಸ್ರಿ. ಯಾಕೆ ಇನ್ನೊಂದು ಗ್ರಾಮೀಣ ಜನರಲ್ಲಿ ನಾವು ವಿಧಾನಸಭಾ ಕ್ಷೇತ್ರ ಜನರಿಗೆ ಹೇಳ್ತೀನಿ, ನಗರ ಪಟ್ಟಣ ಜನ ಒಂದು ಆರೋಪ ಇದೆ ಗ್ರಾಮೀಣ ಜನರ ಮೇಲೆ, ಅತಿ ಹೆಚ್ಚು ಹಣ ಎಂಡ ಕೇಳೋರು ಗ್ರಾಮೀಣ ಭಾಗದ ಜನ ಅನ್ನೋ ಆರೋಪವನ್ನ ಈ ಗ್ರಾಮೀಣ ಜನರ ತಲೆ ಮೇಲಿದೆ. ನೀವು ಗ್ರಾಮೀಣ ಜನ ಪ್ರಾಮಾಣಿಕವಾಗಿ ಮತ ಚಲಾಯಿಸಿ, ತಾವು ಏನಿದೆ ಪ್ರಾಮಾಣಿಕರು ಅನ್ನೋದನ್ನ ನೀವು ಈ ಚುನಾವಣೆ ಸಾಬೀತುಪಡಿಸ್ಬೇಕು.